ಅಂದರೆ ಬೇಜಾರಾಗಿಲ್ಲ. ಒಂದೇನೈತಿ, ಇದು ಏನು ಗ್ಯಾರಂಟಿ ಏನು ಗೌರ್ಮೆಂಟ್ ಕೊಟ್ಟಾರಲ್ಲ, ಅದರಿಂದ ಆವಾಗ ಮಾತಾಡೀನಿ, ಇದೇನು ಗ್ಯಾರಂಟಿ ನೀವು ಕೊಟ್ಟಿದ್ರಿ, ಇದರಿಂದ ಏನೂ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಂಗಿಲ್ಲ, ಎಲ್ಲ ಡೆವಲಪ್ಮೆಂಟ್ ಕುಂಠಿತ ಆಗ್ಬೋದು. ಅದು ಅಷ್ಟೇ ಅಲ್ಲ, ಈ ರಾಜ್ಯದ ಮ್ಯಾಗ ಈ ಲೋನ್ ದೊಡ್ಡ ಹೆಚ್ಚಾಗೋದು, ಮುಂದೆ ಕೂಡ ಇಂಥ ಡೆವಲಪ್ಮೆಂಟ್ ಕೆಲಸ ಮಾಡೋದು ಕಠಿಣ ಆಗಿದೆ. ಮತ್ತು ಈಗ ಮೊನ್ನೆ ನಾ ಹೋಗಿನಿ ಇದಕ್ಕೆ ಹಿಪ್ಪರಿಗೇಟೆ, ಅದು ಅಗ್ರಿ ಕಿರ್ಕೋಳ ಭಾಳ ಆದರೆ ಒಂದು 20-30 ಲಕ್ಷದ ಕೆಲಸ ಅದು, ಅದೇನು ದೊಡ್ಡ ಮಾತಿಲ್ಲ. ಆದ್ರೆ ನಿರ್ಲಕ್ಷ್ಯ ಅನ್ನತ್ತೀವಿ, ಆ ನಿರ್ಲಕ್ಷ್ಯದಿಂದ ಯಾರೂ ಅದರ ಕಡೆ ನೋಡಿಲ್ಲ. ಮತ್ತು ಇನ್ನೂ ತನಕ ಅದು ಏನಾಯಿತು, ಯಾಕಾಯಿತು, ಅದರಿಂದ ಆಯಿತು, ಯಾರು ದುರ್ಲಕ್ಷ್ಯ ಆಯಿತು, ಅದ್ರ ಮ್ಯಾಗ ಆ್ಯಕ್ಷನ್ ಕೂಡ ಯಾರೂ ತೊಗೊಳಕ್ಕೆ ತಯಾರಿಲ್ಲ, ಮಾತಾಡ್ಲಕ್ಕೆ ಕೂಡ ತಯಾರಿಲ್ಲ. ಅದು ಎಷ್ಟು ದೊಡ್ಡ ಪ್ರಮಾಣದಾಗ ನಾಳೆ ಅನಾಹುತ ಆಗೋದೈತಿ, ಯಾರು ತಲೆಗೆ ಐತಿವಲ್ಲೋ ಇದು ತಿಳಿವತ್ತು. ನನ್ನ ಲೆಕ್ಕ ಪ್ರಕಾರ ಇದು ಸುಮಾರು ಕಾಗವಾಡ, ಅಥಣಿ, ಚಿಕ್ಕೋಡಿ, ರಾಯಬಾಗ್ ಮತ್ತು ಜಮಖಂಡಿ ಇವು ಇಷ್ಟು ತಾಲೂಕದಲ್ಲಿ 1,000ದಿಂದ 1,500 ಕೋಟಿವರೆಗೆ ಇದು ನುಕ್ಸಾನ್ ಆಗೋದಂತ ಇದು ಸಂಭವ ಬಂದೈತಿ.